ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ಮೈತ್ರಿಯಲ್ಲಿ ಅಪನಂಬಿಕೆಯ ಸಣ್ಣ ಎಳೆಯೊಂದು ಗೋಚರಿಸ್ತಾ ಇದೆ. ಇದರ ಮಧ್ಯೆ ಕೋಲಾರದ ಟಿಕೆಟ್ ವಿಚಾರವೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಮಧ್ಯೆ ಫೈಟ್ಗೆ ಕಾರಣ ಆಗ್ತಾ ಇದೆ. ಅಮಿತ್ ಶಾ ಅವರ ಬಳಿ ಕೋಲಾರ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಡಿಮಾಂಡ್ ಇಟ್ಟಿದ್ದಾರೆ. ಇವತ್ತು ಸಂಜೆಯವರೆಗೂ ಕೂಡ ಡೆಡ್ಲೈನ್ ಅನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಕೋಲಾರ ಕ್ಷೇತ್ರ ನಮಗೆ ಬೇಕು ಅಂತ ಬಿಜೆಪಿ ನಾಯಕರು ಈ ಕಡೆ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಕೋಲಾರ ಕ್ಷೇತ್ರವನ್ನು ನಮಗೆ ಬಿಟ್ಟು ಕೊಡದೇ ಇದ್ರೆ ಅಭ್ಯರ್ಥಿ ಹಾಕ್ತೀವಿ ನಾವು ಅಂತ ಜೆಡಿಎಸ್ ನಾಯಕರು ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಬೇಕಿದ್ರೆ ಕ್ಯಾಂಡಿಡೇಟ್ ಹಾಕೊಳ್ಳಿ, ನಮ್ಮ ಕ್ಯಾಂಡಿಡೇಟ್ ಅನ್ನು ನಾವು ಕಣಕ್ಕಿಳಿಸ್ತೀವಿ ಅನ್ನೋ ಹಂತಕ್ಕೆ ಈಗ ಮೈತ್ರಿ ಬಂದಿದೆ ಅನ್ನೋ ಡೀಟೇಲ್ ಲಭ್ಯವಾಗ್ತಾ ಇದೆ. ಕೋಲಾರದಲ್ಲಿ ಜಾತ್ಯತೀತ ಜನತಾದಳದ 3 ಶಾಸಕರಿದ್ದಾರೆ. ಬಿಜೆಪಿಗಿಂತ ಹೆಚ್ಚಿನ ಬಲ ಇದೆ. 2 ಅಭ್ಯರ್ಥಿಗಳು ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತಾದರೆ ಆ ಕ್ಷೇತ್ರವನ್ನು ಬಿಟ್ಟು ಕೊಡಬೇಕು. ಅಂದರೆ ಜಾತ್ಯತೀತ ಜನತಾದಳಕ್ಕೆ ಕ್ಷೇತ್ರವನ್ನು ಬಿಟ್ಟು ಕೊಡಬೇಕು. ಆದರೆ ಬಿಜೆಪಿ ನಾಯಕರು ಈಗ ಅದಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೋಲಾರದಲ್ಲಿ ನಮಗೆ ಟಿಕೆಟ್ ಬಿಜೆಪಿಗೆ ಇರಲಿ ಅಂತ. ಸೊ ಇದು ಜಾತ್ಯತೀತ ಜನತಾದಳದ ನಾಯಕರ ಸಿಟ್ಟಿಗೆ ಕಾರಣ ಆದಂಗೆ ಕಾಣಿಸ್ತಾ ಇದೆ. ಈಗ ತಾನೇ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿರಬಹುದು. ಅಲ್ಲೊಂದು ಅಪನಂಬಿಕೆಯೋ ಅಥವಾ ಸಿಟ್ಟು, ಅಸಮಾಧಾನ ಎದ್ದು ಕಾಣ್ತಾ ಇತ್ತು ಮೈತ್ರಿಯ ವಿಚಾರಕ್ಕೆ ಸಂಬಂಧಿಸಿದಂತೆ, ಅಥವಾ ಮೈತ್ರಿಯಿಂದ ನಮಗೇನು ಅನ್ನೋ ರೀತಿಯ ಭಾವನೆ ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಕಾಣಿಸ್ತಾ ಇತ್ತು. ಗೊಂದಲಗಳನ್ನು ಸರಿ ಮಾಡ್ಕೋಬೇಕು ಅಂತ ಹೇಳುತ್ತಾನೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು. ಈಗ ಕೋಲಾರದ ವಿಚಾರವೂ ಕೂಡ ಈ ಮೈತ್ರಿಯ ಸಮಸ್ಯೆಗೆ ಅಥವಾ ಮೈತ್ರಿಯಲ್ಲಿ ಸೃಷ್ಟಿಯಾಗಿರುವಂಥ ಈ ಒಡಕಿಗೆ ಇನ್ನಷ್ಟು ಬೇರೆ ಬೇರೆ ಸ್ವರೂಪವನ್ನು ಕೊಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋಲಾರ ಕ್ಷೇತ್ರವನ್ನು ನಮಗೆ ಬಿಟ್ಟು ಕೊಡಲೇಬೇಕು, ಇಲ್ಲ ಅಂತಾದರೆ ನಮ್ಮ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೀವಿ ಅನ್ನೋ ಹಂತಕ್ಕೆ ಅಥವಾ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋ ಹಂತಕ್ಕೆ ಜಾತ್ಯತೀತ ಜನತಾದಳದ ನಾಯಕರು ಬಂದಿದ್ದಾರೆ. ಅವರು ಕೋಲಾರ ಯಾಕೆ ಬಿಟ್ಟು ಕೊಡಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಕಾರಣ ಯಾವುದು ಅಂತಂದರೆ 3 ಶಾಸಕರು ನಮ್ಮವರಿದ್ದಾರೆ, 1-2 ಕ್ಷೇತ್ರದಲ್ಲಿ ನಾವು ನಂಬರ್ 2. ಸೊ ಈ ರೀತಿಯೆಲ್ಲ ಇದ್ದಾಗ ಮೈತ್ರಿ ಧರ್ಮವನ್ನು ಅನುಸರಿಸಿದ್ರೆ ಕೋಲಾರ ನಮಗೆ ಬಿಟ್ಟು ಕೊಡಬೇಕು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.